ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ ಏನಿದೆ, ಅವರ ಮನಸ್ಸಲ್ಲಿ ಏನಿದೆ, ಇವತ್ತು ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಎನರ್ಜಿ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 5 ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. Four of Cups, Emperor, Pentacles. Okay, ಇನ್ನ ಜೋಡಿಸ್ಕೊಂಡ್ಬಿಡೋಣ. ಓಕೆ, ಸ್ಪ್ರೆಡ್ ಮಾಡಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಪರ್ಸನ್, ನಿಮ್ಮ ಪ್ರೀತಿ ಮಾಡ್ತಾ ಇರುವಂತ ವ್ಯಕ್ತಿ ತುಂಬಾ ಭಾವನಾತ್ಮಕವಾಗಿ ಸ್ಥಿತಿಯಲ್ಲಿದ್ದಾರೆ. ಕರೆಂಟ್ಲಿ ಎಮೋಷನಲ್ ಆಗಿ ಇದ್ದಾರೆ. ಸೊ ಅವರು ಏನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅವರು ಏನಾದ್ರೂ ಜೋರು ಆಗಿ ಇಲ್ಲಾಂದ್ರೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದಾರ ಅನ್ನೋದು ಗೊತ್ತಾಗುತ್ತೆ. ಸೊ ಮೊದ್ಲಿಗೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, 4 ಆಫ್ ಕಪ್ಸ್ ಬಂದಿದೆ. ಸೊ ಇಲ್ಲಿ ಒಂದು ಎಮೋಷನಲ್ ಡಿಸ್ಕನೆಕ್ಷನ್ ಆಗಿರ್ಬೋದು, ಭಾವನಾತ್ಮಕವಾಗಿ ಕಾಂಟ್ಯಾಕ್ಟ್ ನ ಬಿಟ್ಟಿ ಹೋಗಿರ್ಬೋದು, ಇಲ್ಲಾಂದ್ರೆ ರೆಸ್ಲೆಸ್ ಆಗಿರ್ಬೋದು, ಅಶಾಂತಿ ಹೆಚ್ಚಾಗಿ ಕಾಣಿಸ್ತಾ ಇರ್ಬೋದು. ಅದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇವಾಗಿನ ಸ್ಥಿತಿಯಲ್ಲಿ ರೈಟ್ ನಾವು ನಿಮ್ಮ ಪರ್ಸನ್ ತುಂಬಾ ಎಮೋಷನಲಿ ವಿಡ್ರಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಕನ್ಸರ್ನ್ ಅಂತ ಇತ್ತು ನಿಮ್ಮ ಪ್ರೀತಿ, ಇವಾಗ ಅದು ಅನ್ಕನ್ಸರ್ನ್ ತರ ತೋರಿಸ್ತಾ ಇದೆ. ನಾವು ನೋಡ್ತಾ ಇದ್ರೆ ಏನು ನಾನು ಅನ್ಕನ್ಸರ್ನ್ ಆಗಿ ತೋರಿಸ್ತಾ ಇದೆ ನಿಮ್ಮ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಅವರಿಗೆ ತುಂಬಾನೇ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಕನೆಕ್ಷನ್ ನ ಇವಾಗ ನಿಮ್ಮ ಮುಂದೆ ಏನು ನಿಮ್ಮ ಹತ್ರ ಮಾತಾಡದೆ ಇರ್ಬೋದು, ಇಲ್ಲ ತುಂಬಾ ಸತಿ ನಿಮ್ಮನ್ನ ಮನ್ಸು ನೋವು ಮಾಡಿರ್ಬೋದು. ಅದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ನೀವು ಏನೇ ಪ್ರೀತಿಯಿಂದ ಮಾತಾಡ್ಸಿದ್ರು ಅವ್ರಿಗೆ ಕನ್ಫ್ಯೂಷನ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲ ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಅದನ್ನ ತುಂಬಾ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಅದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಅವರು ಸಂತೋಷವಾಗಿ ಇಲ್ಲ, ಇಲ್ಲಿ ತುಂಬಾನೇ ಎಮೋಷನಲಿ ಭಾವನಾತ್ಮಕವಾಗಿ ಕುಗ್ಗುತ್ತಾ ಇದ್ದಾರೆ ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನೀವು ಇಲ್ಲಿ ಅವ್ರನ್ನ ಇವಾಗ ಹೇಗಿದ್ದಾರೋ ಆ ತರ ಅಕ್ಸೆಪ್ಟ್ ಮಾಡ್ತೀರಾ, ಇಲ್ಲ ಅಪ್ರಿಶಿಯೇಟ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದಾಗಿರುತ್ತೆ. ಬಟ್ ಅವರು ನಿಮ್ಮನ್ನ ಸದ್ಯದ ಪರಿಸ್ಥಿತಿಯಲ್ಲಿ ರಿಜೆಕ್ಟ್ ಮಾಡ್ತಿರ್ಬೋದು, ಇಲ್ಲ ಇಗ್ನೋರ್ ಮಾಡ್ತಾ ಇರ್ಬೋದು. ಬಟ್ ಡೀಪ್ ಡೌನ್ ಅಲ್ಲಿ ಅವರು ಡಿಸ್ಕನೆಕ್ಟ್ ಆಗಿರೋದು ನಿಜ. ಅವರು ಅವರನ್ನ ಹುಡುಕಾಟದಲ್ಲಿ ಇದ್ದಾರೆ ಅನ್ನೋದು ಅಷ್ಟೇ ನಿಜ. ಅವರು ನಿಮ್ಗೆ ಮೆಸೇಜ್ ಅಂತ ಏನಾದ್ರೂ ಕೊಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಇಲ್ಲಿ ಅವರು ತುಂಬಾನೇ ಕ್ಲೌಡೆಡ್ ಆಗಿದ್ದಾರೆ. ತುಂಬಾನೇ ಅವರು ಒಂಥರ ಮೋಡ ಕವಿದ ವಾತಾವರಣ ಅಂತೀವಲ್ಲ, ಆ ತರ ಅವ್ರ ಪರಿಸ್ಥಿತಿ ಇದೆ. ಸೊ ಅವ್ರಿಗೆ ಏನನ್ನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಎಮೋಷನಲಿ ಕುರುಗ್ತಾ ಇದ್ದಾರೆ. ಅದರಿಂದ ಆಚೆ ಬರ್ಬೇಕಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಸಮಯ ಬೇಕು ಅಂತ ಅವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಅವರ ಎಮೋಷನ್ಸ್ ನ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮ್ ಮುಂದೆ ಶೋ ಆಫ್ ತೋರ್ಸೋದು ಆ ತರನು ಆಗ್ತಾ ಇದೆ. ನನ್ಗೇನು ಆಗಿಲ್ಲ, ನಾನು ತುಂಬಾ ಹಾಡಾಗಿ ಸ್ಟೇ ಮಾಡ್ಕೊಂಡಿದೀನಿ, ಎಲ್ಲಾನು ಕಂಟ್ರೋಲ್ ಮಾಡ್ಕೊಂಡು ನಿಮ್ ಜೊತೆ ಇರ್ತಾರೆ, ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ. ಬಟ್ ಆದ್ರೆ ವಾಸ್ತವವಾಗಿ ಅವ್ರು ತುಂಬಾ ವೀಕ್ ಆಗಿದ್ದಾರೆ. ಬಟ್ ಏನು ಹೈಡ್ ಮಾಡ್ತಾ ಇರೋದು ಇಲ್ಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವರು ಸೈಲೆಂಟ್ ಆಗಿ ಇರ್ಬೋದು, ಬಟ್ ಎಕ್ಸ್ಟೀರಿಯರ್ ಅಲ್ಲಿ ನಿಮ್ಗೆ ಅದು ತೋರಿಸ್ತೇನೆ ಇರ್ಬೋದು. ಬಟ್ ಮನ್ಸಲ್ಲಿ ತುಂಬಾನೇ ಅವರು ಆ ಎಮೋಷನಲ್ ವೇಟ್ ನ ಅನುಭವಿಸ್ತಾ ಇದ್ದಾರೆ. ಸೊ ಅವರು ನಿಮ್ ಜೊತೆ ಇರ್ಬೇಕು ಅನ್ನೋದು ಒಳಗಡೆ ಮನ್ಸಲ್ಲಿ ಅನ್ಸಿದ್ರು ಆಚ ಕಡೆ ತೋರಿಸ್ಕೊಳ್ತಾ ಇಲ್ಲ. ತುಂಬಾ ಇನ್ನರ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಗೆ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ. ಇವಾಗ ಲಾಜಿಕ್ ಆಗಿ ಅವರು ಮಾತಾಡ್ಬೋದು, ಬಟ್ ಡಿಸಿಷನ್ಸ್ ಏನು ತಗೊಳಕ್ ಆಗ್ತಾ ಇಲ್ಲ ಮೈಂಡ್ ಇಂದ, ಮತ್ತೆ ಅವರ ಹಾರ್ಟ್ ಇಂದಾನು ಏನು ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಒಂದು ಡಿಸ್ಟೆಂಟ್ ನ, ಈ ಕೋಲ್ಡ್ನೆಸ್ ನ ಅನುಭವಿಸ್ತಾ ಇದ್ದಾರೆ. ಅದು ಯಾವ ರೀಸನ್ಗೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಳೋಷ್ಟು ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಆದ್ರೆ ಬಿಲೀವ್ ಮಾಡಿ ಅವರು ಸ್ಟ್ರಾಂಗ್ ಆಗಿ ಎಮೋಷನಲಿ ಗಾರ್ಡ್ ಆಗ್ತಾರೆ. ಮತ್ತೆ ನಿಮ್ ಜೊತೆ ಒಂದಾಗ್ತೀನಿ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ತುಂಬಾ ಎಮೋಷನಲಿ ವೀಕ್ ಆಗಿದ್ದಾರೆ. ಇಲ್ಲಿ 2 ಕಾರ್ಡ್ಸ್ ಅಲ್ಲೂ ನೋಡಿದ್ರೆ ಇಲ್ಲಿ ಜಾಸ್ತಿ ಎಮೋಷನಲಿ ವೀಕ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂದು ಪ್ರಾಮಿಸಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಸೆಕ್ಯೂರ್ಡ್ ಲವ್ ನಿಮ್ದಾಗಿತ್ತು. ಅವರು ತುಂಬಾ ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಸ್ಲೋ ಆಗಿ ಎಲ್ಲಾನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ ಜೊತೆ ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ
ಅವರು ಥಿಂಕ್ ಮಾಡೋದನ್ನ ಮರೀತಾ ಇಲ್ಲ. ನಿಮ್ಮ ಮುಂದೆ ನಿಮ್ಮ ಜೊತೆ ಜೀವನವನ್ನು ಕಳಿಬೇಕು. ಒಂದು ಸ್ಟೇಬಲ್ ಆಗಿ ಪ್ರಾಕ್ಟಿಕಲ್ ವೇ ಅಲ್ಲಿ ಅವರು ನಿಮ್ ಜೊತೆ ಹೆಜ್ಜೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಕೂಡ ಅವ್ರಿಗೆ ಇದೆ. ಅದ್ರ ಬಗ್ಗೆ ಪ್ಲಾನ್ ಕೂಡ ಅವರು ಮಾಡ್ತಾರೆ. ತುಂಬಾ ಥಾಟ್ಸ್ ರನ್ ಆಗ್ತಾ ಇದೆ. ಅವರು ನಿಮ್ಮನ್ನ ರೀಚ್ ಔಟ್ ಆಗ್ಬೋದು. ಎಲ್ಲ ಎಮೋಷನಲ್ ಬ್ಯಾಗೇಜಸ್ ಏನಿದೆ ಅದನ್ನೆಲ್ಲ ಅವರು ಕಂಟ್ರೋಲ್ ಮಾಡ್ಕೊಂಡು ಅದರಿಂದ ಆಚೆ ಬಂದು ಅವರ ಮಿಸ್ಟೇಕ್ಸ್‌ನ, ಅವ್ರ ಗಿಲ್ಟ್‌ನ, ರಿಗ್ರೆಟ್‌ನ ಎಲ್ಲಾನೂನು ಅರ್ತು ಲರ್ನ್ ಮಾಡಿ ಒಂದು ಫಾಸ್ಟ್ ಪೇಸ್ ಅಲ್ಲಿ ಅವ್ರ ಎನರ್ಜಿನ ಪಾಸಿಟಿವ್ ಆಗಿ ತಗೊಂಡು ಕಾಶಿಯಸ್ ಆಗಿ ಕ್ವೈಟ್ ಆಗಿ ಈಗ ಏನಿದ್ದಾರೆ ಅದನ್ನೆಲ್ಲ ಮೀರಿ ಅವರು ನಿಮ್ಮ ಜೊತೆ ಮುಂದೆ ಬರ್ತಾರೆ. ಬಂದು ನಿಮ್ಗೆ ಏನ್ ಪ್ರಾಮಿಸ್ ಮಾಡಿದ್ರೋ ಆ ಗೆಸ್ಚರ್ ನೀವು ಇಟ್ಕೊಂಡಿರಿ. ಹಾಗೇನೆ ಅವ್ರು ಬರೋ ಮೂಮೆಂಟ್ ತುಂಬಾನೇ ಹತ್ರದಲ್ಲೇ ಇದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ನಾವು ನೋಡ್ತಾ ಇದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಓವರ್ ಬರ್ಡನ್ ಆಗಿರ್ಬೋದು, ಸ್ಟ್ರಗಲ್ ಆಗಿರ್ಬೋದು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ದೆ. ಬಟ್ ಇಲ್ಲಿ ಅವ್ರಿಗೆ ಬರೀ ನಿಮ್ಮ ಪ್ರೀತಿ ವಿಚಾರದಾಗಿ ಎಮೋಷನಲ್ ಬರ್ಡನ್ಸ್ ಕ್ಯಾರಿ ಮಾಡ್ತಾ ಇಲ್ಲ. ಅವರು ಎಮೋಷನಲಿ ಟಯರ್ಡ್ ಆಗಿರೋದು ತುಂಬಾ ವಿಚಾರದಲ್ಲಿ ಕೂಡ ಆಗಿರುತ್ತೆ. ಅವರ ಲೈಫಲ್ಲಿ ತುಂಬಾನೇ ಪ್ರೆಷರ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವ್ರ ಗಿಲ್ಟ್ ಕೂಡ ಅವ್ರಿಗೆ ಕಾಡ್ತಾ ಇದೆ. ಇಲ್ಲಿ ಕಾರ್ಡು ಕೂಡ ಹೇಳ್ತಾ ಇದೆ ನಿಮ್ಗೆ ಅವರು ತುಂಬಾನೇ ಕ್ಯಾರಿ ಮಾಡ್ತಾ ಇದ್ದಾರೆ. ತುಂಬಾನೇ ಒಂಟಿಯಾಗಿ ನೋವನ್ನ ಅನುಭವಿಸ್ತಾ ಇದ್ದಾರೆ. ಯಾವ್ದು ರಿಸಾಲ್ವ್ ಆಗ್ತಾ ಇಲ್ಲ. ಯಾವ್ದುನು ಅವ್ರಿಗೆ ಸಕ್ಸಸ್ ಕಾಣ್ತಾ ಇಲ್ಲ. ತುಂಬಾನೇ ನರಕ ಯಾತನೆ ಅಂತಾರಲ್ಲ ಆ ತರ ಅನುಭವಿಸ್ತಾ ಇದ್ದಾರೆ. ಅವರು ತುಂಬಾನೇ ಫೀಲ್ ಆಗ್ತಾ ಇದ್ದಾರೆ. ನಿಮ್ಮ ಕನೆಕ್ಷನ್ ಬೇಕು ಅಂತಾನು ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲಿ ನಿಮ್ ಜೊತೆ ಮಾತಾಡಿದ್ರೆ, ನಿಮ್ ಜೊತೆ ಇದ್ರೆ, ಎಲ್ಲಿ ನಿಮ್ಗೂ ಕೂಡ ಆ ನೋವನ್ನ ಶೇರ್ ಮಾಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಒಂದು ರೀಸನ್ ಅವರು ಡಿಸ್ಟೆಂಟ್ ಅಲ್ಲಿ ಇರೋದಿಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರ ಕರೆಂಟ್ ಫೀಲಿಂಗ್ ಅಲ್ಲಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬಾ ಯೋಚನೆಗಳು, ಕನಸುಗಳನ್ನ ಕಾಣ್ತಾ ಇರೋದು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಅವರು ವೇಟೇಜ್ ಎಷ್ಟಿದೆ ಅಂತ ನೀವು ಊಹೆನೂ ಮಾಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ಅಷ್ಟು ವೇಟೇಜ್‌ನ ಅವರು ಅನುಭವಿಸ್ತಾ ಇದ್ದೀನಿ ಅಂತಾನೂ ಕೂಡ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾಸೆಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಾನು ರಿಲೀಸ್ ಮಾಡೋದಿಕ್ಕೆ. ನೀವು ಅವ್ರಿಗೆ ಹಾರ್ಟ್‌ಲೆಸ್ ಅಂತ ನೀವು ಕರಿಬೋದು. ಒಂದೊಂದ್ಸತಿ ಕೋಪ ಬರುತ್ತೆ. ನೀನ್ ಹಾರ್ಟ್‌ಲೆಸ್, ನಾನು ಎಷ್ಟು ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಎಷ್ಟು ನಿನ್ನ ರೀಚ್ ಔಟ್ ಮಾಡ್ತೀನಿ, ನನ್ ಮನ್ಸನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನೀನು ಅಂತ ನೀವು ಹೇಳ್ತಾ ಇರ್ಬೋದು. ಬಟ್ ರಿಯಲಿ ಫ್ಯಾಕ್ಟ್ ಏನು ಅಂದ್ರೆ ಅವರು ಎಕ್ಸಾಸ್ಟ್ ಆಗಿದ್ದಾರೆ. ಎಲ್ಲಾ ವಿಚಾರಗಳಿಂದ ಎಲ್ಲಾ ಮೆಂಟಲಿ ಅವರು ವೀಕ್ ಆಗಿದ್ದಾರೆ. ಇಲ್ಲಿ ನಾವು ಎಲ್ಲಾ ಕಾರ್ಡ್ಸ್‌ನು ನೋಡಿದಾಗ ತುಂಬಾನೇ ಮೆಂಟಲಿ ವೀಕ್ ಅಂಡ್ ಪ್ರೆಷರೈಸ್ಡ್ ಅವ್ರ ಲೈಫ್ ಈಗ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಂಪರೆನ್ಸ್ ಕಾರ್ಡ್ ಇದೆ. ಎಲ್ಲವನ್ನು ಬ್ಯಾಲೆನ್ಸ್ಡ್ ಅಂಡ್ ಬ್ಲಿಸ್ಫುಲ್ ಲವ್ ಅಂತಾನೆ ಹೇಳ್ಬೋದು ಈ ಕಾರ್ಡ್‌ನ. ಅವರು ಬ್ಯಾಲೆನ್ಸ್‌ನ ಸೀಕ್ ಮಾಡ್ತಾ ಇದ್ದಾರೆ. ಬಟ್ ಯಾವ್ದು ಅವ್ರ ಕೈಗೆ ಏನ್ ಅನ್ಕೊಳ್ತಿದೀವಿ ಆ ತರ ಆಗ್ತಾ ಇಲ್ಲ. ತುಂಬಾನೇ ಸ್ಲೋ ಆಗಿ ಅವ್ರಿಗೆ ರಿಸಲ್ಟ್ ಬರ್ತಾ ಇದೆ. ಅವರು ಇಲ್ಲಿ ಒಂದು ಬ್ಯೂಟಿಫುಲ್ ಸೈನ್ ಅಂತಾನೆ ಹೇಳ್ಬೋದು ಅವ್ರ ಲೈಫಲ್ಲಿ ನೀವಿರೋದು. ಇಲ್ಲಿ ಅವ್ರಿಗೆ ತುಂಬಾ ಡೀಪ್ ಆಗಿ ನಿಮ್ಮ ಬಗ್ಗೆ ಆಗ್ಲಿ, ಸೊ ಮನೆಯವ್ರ ಬಗ್ಗೆ ಆಗ್ಲಿ, ಅವ್ರು ಅನ್ಕೊಂಡಿರೋ ಕೆಲ್ಸದ ಬಗ್ಗೆ ಆಗ್ಲಿ, ಇಲ್ಲ ನಿಮ್ಮ ಪ್ರೀತಿಯ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ಎಮೋಷನಲ್ ಬ್ಯಾಲೆನ್ಸ್ ಮಾಡೋದನ್ನ ಕಲಿತಾ ಇದ್ದಾರೆ, ಕಲ್ತ್ಕೊಂತಾರೆ. ಆ ಎಮೋಷನಲ್ ಬ್ಯಾಲೆನ್ಸ್ ಒನ್ಸ್ ಆದ್ಮೇಲೆ ಖಂಡಿತ ಅವರು ರೆಡಿ ಆಗ್ತಾರೆ. ರಶ್ ಇಲ್ಲಿ ಮಾಡ್ತಾ ಇಲ್ಲ, ಅವರು ರೆಡಿ ಆಗ್ತಾ ಇದ್ದಾರೆ. ನಿಮ್ಮನ್ನ ಲೈಕ್ ಖಂಡಿತ ನಿಮ್ಮನ್ನ ಮನ್ಸು ಗೆಲ್ತಾರೆ. ಗೆದ್ದು ನಿಮ್ಮ ಪ್ರೀತಿನ ಫ್ಯೂಚರ್ ಅಲ್ಲಿ ತುಂಬಾ ನೋಡ್ಕೊಳ್ತಾರೆ ಚೆನ್ನಾಗಿ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೀಲ್ ಆಗೋದು, ಕ್ಲಾರಿಟಿ ತಗೊಳ್ಳೋದು ತುಂಬಾ ಮುಖ್ಯ ಇದೆ ಅವ್ರಿಗೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಇಲ್ಲಿ ಆಫನ್ ನಾವು ಏನ್ ಹೇಳ್ಬೋದು ಅಂದ್ರೆ ಅವರ ಎಮೋಷನಲ್ ಬ್ಯಾಗೇಜ್ ಏನಿದೆ, ಇಲ್ಲ ಅದ್ರ ಜೊತೆ ನಿಮ್ಮ ಪ್ರೀತಿ ಏನಿದೆ, ಎರಡನ್ನೂ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ಅವರು ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ವೇಟ್ ಮಾಡಿ, ಎಲ್ಲವೂ ಸರಿ ಹೋಗುತ್ತೆ. ಸರಿ ಹೋಗಿ ನಮ್ಮಿಬ್ಬರ ಪ್ರೀತಿ ಚೆನ್ನಾಗಿ ಆಗುತ್ತೆ. ಸೊ ನೀವು ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ. ಎಲ್ಲ ಮತ್ತೆ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ಸ್ವಲ್ಪ ಇಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಎಮೋಷನಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ. ತುಂಬಾನೇ ಡೀಪ್ ಬರ್ಡನ್ಸ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಓಪನ್ ಅಪ್ ಆಗೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ನಿಮ್ ಬಗ್ಗೆ ಥಿಂಕ್ ಮಾಡದೇ ಇರೋ ದಿನ ಇಲ್ಲ, ಫೀಲ್ ಮಾಡದಿರೋ ಕ್ಷಣ ಇಲ್ಲ. ಎಲ್ಲಾನು ಸ್ಲೋಲಿ ನಾನು ರಿಕವರ್ ಆಗ್ತಾ ಇದ್ದೀನಿ. ದಯವಿಟ್ಟು
ನನಗೆ ಸ್ವಲ್ಪ ಸಮಯ ಬೇಕು. ಎಸ್, ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಅವರು ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನಿಮ್ಮ ಪಾರ್ಟ್ನರ್ ಕರೆಂಟ್ ಸಿಚುಯೇಷನ್, ಕರೆಂಟ್ ಎನರ್ಜಿಯಲ್ಲಿ ನೀವು ಖಂಡಿತ ಇದ್ದೀರಾ. ಅವರು ನಿಮ್ಮನ್ನ ಮರ್ತಿಲ್ಲ, ನಿಮ್ಮ ಜೊತೆ ಸದಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ಲೇಫುಲ್ನೆಸ್ ಅಂತ ಬರ್ತಾ ಇದೆ. ರೀಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ನನ್ನ ನಿಮ್ಮ ಪ್ರೀತಿನ ಮತ್ತೆ ರೀಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರೀಕನ್ಸಿಲೇಷನ್ ಆಗ್ತೀನಿ. ಇನ್ ಕೇಸ್ ನೀವು ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಇಲ್ಲ ಮಾತಾಡದೇ ಇದ್ರೆ, ನಿಮ್ಮ ರಿಲೇಶನ್ಶಿಪ್ ಒಂದು ಬ್ರೇಕೇಜ್ ಹಂತದಲ್ಲಿ ಇದ್ರೆ ರೀಕನ್ಸಿಲೇಷನ್ ಖಂಡಿತ ಆಗುತ್ತೆ. ದೇವರಲ್ಲಿ ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ಲವ್ ಯು ಫಸ್ಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ನಿಮ್ಮನ್ನ ನೀವು ಪ್ರೀತಿಸಿ, ಸೆಲ್ಫ್ ರೆಸ್ಪೆಕ್ಟ್ ನ ಯಾವತ್ತೂ ಬಿಟ್ಕೊಡ್ಬೇಡಿ. ಸೊ ಅದು ನಿಮ್ಮನ್ನ ಕಾಪಾಡುತ್ತೆ, ಕಾಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫಿನಾನ್ಸಸ್ ಬಗ್ಗೆ, ಕರಿಯರ್ ಬಗ್ಗೆ ಯೋಚನೆ ಮಾಡಿ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಅದ್ರ ಜೊತೆ ಫಿನಾನ್ಷಿಯಲಿ ಏನಾದ್ರು ಇಶ್ಯೂಸ್ ಇದ್ರೆ, ನಿಮ್ಗೆ ಕರಿಯರ್ ಇಶ್ಯೂಸ್ ಇದ್ರೆ ಅದ್ರ ಬಗ್ಗೆ ವರ್ಕ್ ಮಾಡಿ ಅಂತ ನಿಮ್ಮ ಪಾರ್ಟ್ನರ್ ಟೆಲಿಪತಿ ರೊಮ್ಯಾಂಟಿಕ್ ಮೆಸೇಜ್ ಮೂಲಕ ನಿಮ್ಗೆ ಸಂದೇಶ ಕಳಿಸ್ತಾ ಇದ್ದಾರೆ. ಹೋಪ್ ಈ ರೀಡಿಂಗ್ ಇಂದ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಳಿಸಿ. ಸೊ ನಾನು ನಿಮಗೆ ಟ್ಯಾರೋ ರೀಡಿಂಗ್, ರಿಲೇಶನ್ಶಿಪ್ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.